ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಾರಿಗೆ ಇಲಾಖೆಯಿಂದ ಆಟೋ ಹಾಗೂ ಹಳದಿ ಬೋರ್ಡ್ ಟ್ಯಾಕ್ಸಿಗಳ ಚಾಲಕರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆಯನ್ನು ಕರೆಯಲಾಗಿದೆ. ಸ್ಕಾಲರ್ಶಿಪ್ ಎಲ್ಲರೂ ಅಪ್ಲೈ ಮಾಡ್ಬೋದು. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡ್ಬೋದು ಅಂದರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಈ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ದಾಖಲಾತಿಗಳು ಏನೇನಪ್ಪ ಬೇಕು ಅಂದರೆ ಈ ವೆಬ್ಸೈಟ್ ಸೇವಾ ಸಿಂಧು ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮಗೆ ತಿಳಿಸಿರುತ್ತೆ. ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ, ಹಾಗೂ ತಂದೆಯ ಡ್ರೈವಿಂಗ್ ಲೈಸೆನ್ಸ್ ಅವ್ರದ್ದು ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಅದಕ್ಕೆ ಸಂಬಂಧಪಟ್ಟ ಮಾಸ್ ಕಾರ್ಡ್ಸ್ ಎಲ್ಲ ಬೇಕಾಗುತ್ತೆ. ಯಾರಿಗೆಲ್ಲ ಎಷ್ಟೆಲ್ಲ ಸ್ಕಾಲರ್ಶಿಪ್ ನೀಡ್ತಾರೆ ಅಂದರೆ SLC ನಂತರದ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅಪ್ಲಿಕೇಶನ್ಸ್ ಇರುತ್ತೆ, ಅವರೆಲ್ಲ ಅರ್ಜಿ ಸಲ್ಲಿಸ್ಬೋದು. ಸ್ಕೀಮ್ ಹೆಸರು ಬಂದು ವಿದ್ಯಾನಿಧಿ ಅಂತೇಳಿ. ಪದವಿ ಮುಂಚೆ PUC ಮತ್ತು ITI ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಹುಡುಗರಿಗೆ 2500, ಹುಡುಗಿಯರಿಗೆ 3000. ಎಲ್ಲ BA BSc BCom ಮತ್ತು ಪದವಿ ವಿದ್ಯಾರ್ಥಿಗಳಿಗೆ 5000 5500. MBBS BE BTech ಮತ್ತು ವೃತ್ತಿಪರ ಕೋರ್ಸ್ಗಳನ್ನು ಹೊರತುಪಡಿಸಿ ಅವರಿಗೆ ಬಿಟ್ಟು BA BSc BCom ರವರಿಗೆ ಹುಡುಗರಿಗೆ 5000, ಹುಡುಗಿಯರಿಗೆ 5500. ಹಾಗೂ LLB ಪ್ಯಾರಾಮೆಡಿಕಲ್, B ಫಾರ್ಮಾ, ನರ್ಸಿಂಗ್ ಇತ್ಯಾದಿ ವೃತ್ತಿಪರ ಕೋರ್ಸ್ಗಳಿಗೆ 7500 ಹುಡುಗರಿಗೆ, ಹುಡುಗಿಯರಿಗೆ 8000 ರು ಕೊಡ್ತಾರೆ. ಹಾಗೆ MBBS BE BTech ಮತ್ತು ಎಲ್ಲ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಹುಡುಗರಿಗೆ 10,000, ಹುಡುಗಿಯರಿಗೆ 11,000. ಇದನ್ನು ಸ್ಕೀಮ್ ಹೆಸರು ಬಂದು ವಿದ್ಯಾನಿಧಿ ಪೋಸ್ಟ್ ಮೆಟ್ರಿಕ್ ಅಂದ್ಬಿಟ್ಟು ಆನ್ಲೈನ್ ನೇರ ನಗದು ವರ್ಗಾವಣೆ ಮೂಲಕ ನಿಮಗೆ ಪಾವತಿಯನ್ನು ಮಾಡಲಾಗುತ್ತೆ. ಸೇವಾ ಸಿಂಧು ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಿ ಅಲ್ಲಿ ನಿಮ್ಮ ದಾಖಲಾತಿಗಳನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸ್ಬೋದಾಗಿರುತ್ತದೆ. ಎಲ್ಲ ಆಟೋ ರಿಕ್ಷಾ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರ ಮಕ್ಕಳುಗಳು ಈ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಹತ್ತಿರದ ನಿಮ್ಮ ಬೆಂಗಳೂರು 1 ಇಲ್ಲ ಗ್ರಾಮ 1 ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಡೈರೆಕ್ಟಾಗಿ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದಿದ್ರೋ ಹಿಂದೆ ಅರ್ಜಿ ಸಲ್ಲಿಸಿ. ಥ್ಯಾಂಕ್ ಯು.